ಮಾನ್ಯ ಸಭಾಪತಿಗಳೇ, ಈಗ ಅವರಿಬ್ಬರು ಕೇಳಿರೋ ಪ್ರಶ್ನೆಯನ್ನು ಅನುಮೋದಿಸ್ತಾ ನಾನು ಕೆಲವು ಅಡಿಷನಲ್ ಆಗಿ ಕೇಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಅಂದರೆ ಸರ್ಕಾರದ ಲೆಕ್ಕದಲ್ಲಿ 5,29,00,000 ಜನ ಅರ್ಹರಿದ್ದಾರ? ನೀವು ಹೇಳಿದ ಮಾನದಂಡದ ವ್ಯಾಪ್ತಿಯೊಳಗೆ ಬರೋದಾದ್ರೆ ನಮ್ಮ ಸಮೃದ್ಧ ಕರ್ನಾಟಕ ಅನ್ನೋದಕ್ಕೆ ಅರ್ಥ ಇದೆಯಾ? ಇಷ್ಟು ಜನ ಬಡವರಿರುವಂಥ ರಾಜ್ಯ ಸಮೃದ್ಧ ಕರ್ನಾಟಕ ಅಂತ ನಾವು ಹೇಗೆ ನಮ್ಮ ಬೆನ್ನು ತಟ್ಕೊಳ್ಳೋಕ್ಕಾಗತ್ತೆ? ಮತ್ತು ಈಗ ಇಷ್ಟು ಜನ ಅರ್ಹರು ಅದನ್ನು ಉಪಯೋಗಿಸ್ಕೊಳ್ಳೋದಾದರೆ ಪ್ರತಿನಿತ್ಯ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಅನ್ನೋದು ಸುದ್ದಿ ಆಗುತ್ತಲ್ಲ, ಆದರೆ ಅಕ್ಕಿ ಯಾರು ಕೊಡೋದು? ಕಾಳಸಂತೆಗೆ ಎಲ್ಲಿಂದ ಬರ್ತಾ ಇದೆ ಅದು? ಅಲ್ಲಿಗೆ ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ನಾವು ನಮ್ಮ ರಾಜಕೀಯ ಅನುಕೂಲಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀವಿ ಅಂತ ನನ್ನ ಆಪಾದನೆ. ಹಾಗಾಗಿ ಒಬ್ಬ ಅರ್ಹರಿಗೂ ತಪ್ಪು ಹೋಗಬಾರ್ದು, ಅನರ್ಹರಿಗೆ ಅನಾವಶ್ಯಕವಾಗಿ ಸೌಲಭ್ಯ ಸಿಗೋದು ಅದು ಕಾಳಸಂತೆಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ. ಇದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಏನು? ಸಭಾಪತಿಗಳೇ ನೋಡಿ, ಸಚಿವರು ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಬಹಳಷ್ಟು ಲೋಪದೋಷಗಳಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು BPL ಕಾರ್ಡು ವಿತರಣೆ ಮಾಡುವಾಗ ಅರ್ಹರ ಅನರ್ಹರ ಅಂಥೇಳಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡದೆ ಅದನ್ನು ಕೊಟ್ಟಿರತಕ್ಕಂಥ ಅಧಿಕಾರಿಗಳ ವಿರುದ್ಧ ನೀವೇನು ಕ್ರಮ ತಗೊಂಡಿದ್ದೀರಾ? ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ನೀವು ಒಂದಷ್ಟನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ, ಒಂದಷ್ಟು ಜನಕ್ಕೆ ಮಾತ್ರ ಮುಂದುವರಿಸ್ತೀವಿ ಅಂತ ಹೇಳೋ ಥರ ಇವತ್ತು ನಮಗೆ ಅನ್ನಿಸ್ತಾ ಇದೆ. ಬಹುಶಃ ನಾನು ಕೇಳೋದಿಷ್ಟೇ, BPL ಕಾರ್ಡು ವಿತರಣೆ ಮಾಡುವಾಗ ಅದು ಎಲ್ಲವನ್ನು ಕೂಡ ಪರಿಶೀಲನೆ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಸರ್ಕಾರ ಮನಸ್ಸು ಬಂದಂಗೆ ಇವತ್ತು ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಇಷ್ಟು ಇನ್ಕಮ್ ಟ್ಯಾಕ್ಸು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇದ್ದೀರಾ. ಅದನ್ನು ಸ್ಪಷ್ಟೀಕರಣ ಕೊಡಿ. ನೀವು ಅರ್ಹರು ಮತ್ತು ಅನರ್ಹರು ಏನು ಮಾನದಂಡ ಏನು ಅದನ್ನು ಪಕ್ಕ ಹೇಳಿ, ಜನಗಳಿಗೂ ಗೊತ್ತಾಗ್ಲಿ. ಒಂದೊಂದು ಸತಿ ಒಂದೊಂದು ಹೇಳಿಕೆ ಬರ್ತಾ ಇದೆ ನಿಮ್ಮ ಸರ್ಕಾರದಿಂದ, ಅದನ್ನು ಸ್ಪಷ್ಟಪಡಿಸಿ ಮತ್ತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಬೆಂಗಳೂರಲ್ಲಿ ಸಚಿವರೇ, ಪ್ರತಿ ರೇಷನ್ ಕಾರ್ಡ್ ಮೇಲೆ ಪ್ರತಿ ಕಾರ್ಡ್ಗೆ ಪಡಿತರ ಅಂಗಡಿಗಳ ಅಲ್ಲಿ ಯಾರು ಇರ್ತಾರೆ ಸಿಬ್ಬಂದಿ 20 ರೂಪಾಯಿ ತಗೋತಾರೆ. ಯಾತಕ್ಕೋಸ್ಕರ ತಗೋತಾರೆ ಅವರು? ಅದನ್ನು ಯಾವತ್ತಾದ್ರು ನೀವು ನೋಡಿದ್ದೀರಾ? ಅಧಿಕಾರಿಗಳು ವಸೂಲಿ ಯಾಕೆ ಮಾಡ್ತಾರೆ? ಸರ್ಕಾರದ ಏನಾದ್ರು ಆದೇಶ ಆಗಿದೆಯಾ ವಸೂಲಿ ಮಾಡಿ ಕೊಡಿ ಅಂತೇಳಿ? ಯಾತಕ್ಕೋಸ್ಕರ ಮಾಡ್ತಾರೆ? ಅವ್ರ ಮೇಲೆ ಏನು ಕ್ರಮ ತಗೋತೀರಾ ಅದನ್ನು ನೋಡಿ. ಆಮೇಲೆ ಸುಮಾರು 1.5 ಕೋಟಿ ಕಾರ್ಡುಗಳು ಇವತ್ತು BPL ಪಡಿತರ ಅಕ್ಕಿದಾರರಿಗೆ ಕಡಿಮೆ ಅಕ್ಕಿ ಕೊಟ್ಟು ಮಾರುಕಟ್ಟೆಯಲ್ಲಿ ದುಬಾರಿ ಹಣಕ್ಕೆ ಮಾರಾಟ ಆಗ್ತಾ ಇದೆ. ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಅದರಲ್ಲಿ ಒಂದು ಅಂಶವನ್ನು ಲಂಚದ ರೂಪದಲ್ಲಿ ಇವೆಲ್ಲೋ ಪಡ್ಕೋತಾ ಇದ್ದಾರೆ. ಅದ್ರ ಕಡೆ ಕೂಡ ತಾವು ಗಮನ ಹರಿಸಬೇಕು ಅನ್ನೋದನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.